ಶ್ರೀ ಗುರುಗಣಪತಿಭ್ಯಾಂ ನಮಃ. ಶ್ರೀ ಶಾರದಾಂಬಾಯೇ ನಮಃ. ಎಲ್ಲ ನನ್ನ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ವೀಕ್ಷಕರೇ, ಶ್ರೀ ವಿಶ್ವಾವಸು ನಾಮ ಸಂವತ್ಸರ ದಕ್ಷಿಣಾಯಣ ಹಿಮವಂತ ಋತು ಪೌಷ್ಯ ಮಾಸ ಜನವರಿ ತಿಂಗಳ ಮಾಸ ಭವಿಷ್ಯಗಳನ್ನು ತಿಳ್ಕೊಳ್ಳೋಣ. ಮೊದಲಿಗೆ 2026ನೇ ಇಸ್ವಿ ಆಂಗ್ಲ ಹೊಸ ವರ್ಷದ ಶುಭಾಶಯಗಳನ್ನು ಹೇಳ್ತಾ ಎಲ್ಲ ವೀಕ್ಷಕ ಬಂಧುಗಳಿಗೆ ಹೊಸ ವರ್ಷದಲ್ಲಿ ಶುಭ ಫಲಗಳನ್ನೇ ಕಾಣುವಂಥವರಾಗಿ ಅಂಥೇಳಿ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡೋಣ. ವೀಕ್ಷಕರೇ, 2026ರಲ್ಲಿ ವರ್ಷದಲ್ಲಿ ಬದಲಾಗುವಂತಹ ಗ್ರಹಗಳು ಅಂತ ಕೇಳಿದರೆ, ಗುರು 2026ರಲ್ಲಿ 2 ಬಾರಿ ರಾಶಿಯನ್ನು ಬದಲಾಯಿಸ್ತಾನೆ. ಜೂನ್ 1ನೇ ತಾರೀಕು ಮಿಥುನ ರಾಶಿಯಿಂದ ತನ್ನ ಉಚ್ಚಕ್ಷೇತ್ರವಾದಂತಹ ಕರ್ಕಾಟಕ ರಾಶಿಗೆ ಗುರು ಬರ್ತಾನೆ. ಆನಂತರದಲ್ಲಿ ಅಕ್ಟೋಬರ್ 31ನೇ ತಾರೀಕು ಗುರು ಮತ್ತೊಮ್ಮೆ ಕರ್ಕಾಟಕ ರಾಶಿಯಿಂದ ಸಿಂಹ ರಾಶಿಗೆ ಪ್ರವೇಶ ಮಾಡ್ತಾನೆ. ಬಹಳ ವಿಶೇಷವಾದಂಥದ್ದು. ಏಕೆಂದರೆ ವರ್ಷದಲ್ಲಿ 2 ಬಾರಿ ರಾಶಿಗಳನ್ನು ಬದಲಾಯಿಸಿದರೆ ಆಲ್ಮೋಸ್ಟ್ ಎಲ್ಲ ರಾಶಿಯವರಿಗೆ ಗುರುಬಲ ಸಿಗೋದಕ್ಕೆ ಒಂದು ಅವಕಾಶ ಇರುತ್ತೆ. ಇದು ಒಂದು ಉತ್ತಮವಾದಂತಹ ಒಂದು ಪರಿವರ್ತನೆ. ಅದೇ ರೀತಿಯಲ್ಲಿ ಡಿಸೆಂಬರ್ ಅಂದರೆ ವರ್ಷದ ಅಂತ್ಯ ಭಾಗದಲ್ಲಿ 5ನೇ ತಾರೀಕು ರಾಹು ಕುಂಭರಾಶಿಯಿಂದ ಮಕರ ರಾಶಿಗೆ ಬಂದರೆ ಕೇತು ಸಿಂಹ ರಾಶಿಯಿಂದ ಕರ್ಕಾಟಕ ರಾಶಿಗೆ ಬರ್ತಾನೆ. ಇದಿಷ್ಟು ವರ್ಷದಲ್ಲಿ ಬದಲಾಗುವಂತಹ ಒಂದು ಗ್ರಹಗಳ ಪರಿವರ್ತನೆ. ಅಲ್ಲಿಗೆ ಶನಿ ಒಬ್ಬನನ್ನು ಹೊರತುಪಡಿಸಿದರೆ ಉಳಿದ ಎಲ್ಲ ಗ್ರಹಗಳು ಕೂಡ 2026ರಲ್ಲಿ ಬದಲಾಗುವಂಥದ್ದು ಇರುತ್ತೆ. ಇನ್ನು ಜನವರಿ ತಿಂಗಳಲ್ಲಿ ಬದಲಾಗುವಂತಹ ಗ್ರಹಗಳು ಅಂತ ಹೇಳಿದರೆ ಇದು ಒಂದು ಬಹಳ ವಿಶೇಷ. 4 ಗ್ರಹಗಳು ಮಕರ ರಾಶಿಯನ್ನು ಪ್ರವೇಶ ಮಾಡ್ತಾರೆ. ಜನವರಿ 12ನೇ ತಾರೀಕು ಶುಕ್ರ ಧನುರಾಶಿಯಿಂದ ಮಕರ ರಾಶಿಗೆ ಬಂದರೆ, ಜನವರಿ 14ನೇ ತಾರೀಕು ಸೂರ್ಯ ಧನುರಾಶಿಯಿಂದ ಮಕರ ರಾಶಿಗೆ ಬರ್ತಾನೆ. ಮಕರ ಸಂಕ್ರಾಂತಿ, ಸಂಕ್ರಮಣ, ಉತ್ತರಾಯಣ ಪರ್ವಕಾಲ ಪ್ರಾರಂಭ ಆಗುವಂತಹ ಸಮಯ. ಭಗವಂತನ ದರ್ಶನ ಮಾಡಿ ದೈವ ಕೃಪೆಗೆ ಪಾತ್ರರಾಗಿ, ಉತ್ತರಾಯಣ ಬಹಳ ಒಂದು ಪುಣ್ಯದ ಸಮಯ ಆಗಿರುತ್ತೆ. ಎಲ್ಲ ವೀಕ್ಷಕರು ಕೂಡ ದೈವ ಕೃಪೆಗೆ ಪಾತ್ರರಾಗಿ ಅಂತ ಹೇಳ್ತಾ, ಜನವರಿ 15ನೇ ತಾರೀಕು ಕುಜ ಧನುರಾಶಿಯಿಂದ ಮಕರ ರಾಶಿಗೆ ಬರ್ತಾನೆ. ಜನವರಿ 17ನೇ ತಾರೀಕು ಬುಧನು ಕೂಡ ಧನುರಾಶಿಯಿಂದ ಮಕರ ರಾಶಿಗೆ ಬರ್ತಾನೆ. 4 ಗ್ರಹಗಳು ಧನುರಾಶಿಯಿಂದ ಮಕರ ರಾಶಿಗೆ ಬರ್ತಾರೆ 12, 14, 15, 17ನೇ ತಾರೀಕಿನಂದು. ಸೊ ಹೊಸ ವರ್ಷದ ಪ್ರಾರಂಭ. ಸೊ ಈ ಎಲ್ಲ ಪರಿವರ್ತನೆ ಬಹಳ ಶುಭ ಫಲಗಳನ್ನು ಕೊಡಲಿ ಅಂತ ಹೇಳ್ತಾ, ಈ ಎಲ್ಲ ಬದಲಾಗುವಂತಹ ಗ್ರಹಗಳಿಂದ ಸಿಂಹ ರಾಶಿಯವರಿಗೆ 2026ನೇ ಇಸ್ವಿ ಜನವರಿ ತಿಂಗಳ ಮಾಸ ಭವಿಷ್ಯ ಹೇಗಿರುತ್ತೆ ಅಂತ ನೋಡೋಣ. ಸಿಂಹರಾಶಿಯವರಿಗೆ ಗುರುಬಲ ಅನ್ನುವಂಥದ್ದು ಖಂಡಿತ ಒಳಿತನ್ನು ಮಾಡುತ್ತೆ. ಏಕೆಂದರೆ ಸಪ್ತಮದಲ್ಲಿ ರಾಹು ಇದ್ದಾನೆ, ಜನ್ಮರಾಶಿಯಲ್ಲಿ ಕೇತು ಇದ್ದಾನೆ, ಅಷ್ಟಮದಲ್ಲಿ ಶನಿ ಇದ್ದಾನೆ. 2026 ಫೆಬ್ರವರಿ 26ರ ನಂತರ ಕುಜನು ಕೂಡ ಸಪ್ತಮ ಭಾವಕ್ಕೆ ಬರ್ತಾನೆ. ಕುಜ ಮತ್ತು ರಾಹು ಇಬ್ಬರು ಒಟ್ಟಿಗೆ ಕೂತ್ಕೊಳ್ತಾರೆ. ಸೊ ಈ ಎಲ್ಲ ಕಾಂಬಿನೇಷನ್ಗಳು ಸ್ವಲ್ಪ ಆರೋಗ್ಯ ಮತ್ತು ಮಾನಸಿಕ ನೆಮ್ಮದಿಗಳಿಗೆ ನೆಗೆಟಿವ್ಗಳನ್ನೇ ಕೊಡುವಂತಹ ಕಾಂಬಿನೇಷನ್ಗಳು. ಇದಕ್ಕೆ ಗುರು ಒಬ್ಬನೇ ಪರಿಹಾರ ಕೊಡೋದಕ್ಕೆ ಸಾಧ್ಯ. ಏಕೆಂದರೆ ಸಿಂಹರಾಶಿಗೆ ಗುರು ಪರಮ ಯೋಗಕಾರಕನಾಗಿ ಲಾಭಸ್ಥಾನ ಮತ್ತು ಏಕಾದಶದಲ್ಲಿ ಕೂತ್ಕೊಂಡಿದ್ದಾನೆ. ನವಗ್ರಹಗಳ ಬಗ್ಗೆ ಸಂಕಲ್ಪ ಮಾಡುವಾಗಲೇ ಹೇಳ್ತೇವೆ, ಏಕಾದಶ ಸ್ಥಾನ ಫಲ ವ್ಯಾಪ್ತ್ಯರ್ಥಂ ಅಂತ. ಅಂದರೆ ಯಾವುದೇ ಗ್ರಹ ಯಾವುದೇ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ದರೂ ಕೂಡ ಏಕಾದಶದ ಫಲವನ್ನು ಕೊಡಲಿ ಅನ್ನುವಂತಹ ಒಂದು ಅಭಿಪ್ರಾಯ. ಸೊ ಸಿಂಹರಾಶಿಯವರಿಗೆ ಪರಮ ಯೋಗಕಾರಕನಾದಂತಹ ಗುರು ಲಾಭಸ್ಥಾನದಲ್ಲಿರುವಂಥದ್ದು ಅದು ಒಂದೇ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಕೊಡೋದಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಸಿಂಹರಾಶಿಯವರು ಆರೋಗ್ಯ, ಮಾನಸಿಕ ನೆಮ್ಮದಿ, ಹಣಕಾಸಿನ ಪರಿಸ್ಥಿತಿ, ದಾಂಪತ್ಯ ಜೀವನ, ಗಂಡ ಹೆಂಡತಿಯ ನಡುವೆ ಆರೋಗ್ಯ, ಈ ಎಲ್ಲ ವಿಚಾರಗಳಲ್ಲಿ ಏನೇ ಸಮಸ್ಯೆಗಳಿದ್ದರೂ ಕೂಡ ಗುರುವಿನ ಆರಾಧನೆ ಮಾಡಿದರೆ ಖಂಡಿತ ಒಳಿತಾಗುತ್ತೆ. ಯಾಕೆಂದರೆ ಸಪ್ತಮಾಧಿಪತಿಯಾಗಿ ಶನಿ ಅಷ್ಟಮದಲ್ಲಿದ್ದು, ಸಪ್ತಮದಲ್ಲಿ ರಾಹು, ಅವನ ಜೊತೆಗೆ ಕುಜನು ಕೂಡ ಬಂದು ಸೇರಿಕೊಳ್ತಾನೆ. ಇದೆಲ್ಲ ದಂಪತಿಗಳ ನಡುವೆ ಆರೋಗ್ಯದ ವಿಚಾರ ಅನ್ನುವಂಥದ್ದು ತುಂಬ ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳುತ್ತೆ.
ಸಣ್ಣ ಪುಟ್ಟ ವ್ಯತ್ಯಾಸಗಳು ಕೂಡ ತುಂಬ ನೆಮ್ಮದಿಯನ್ನು ಕೆಡಿಸುತ್ತೆ. ಇದಕ್ಕೆ ಗುರು ಒಬ್ಬನಿಂದನೇ ಪರಿಹಾರ ಸಾಧ್ಯ. ಏಕೆಂದರೆ ಗುರುದೃಷ್ಟಿ ಆ ಸ್ಥಾನದ ಮೇಲೆ ಬೀಳ್ತಾ ಇದೆ. ಮಾಂಗಲ್ಯ ಸ್ಥಾನವನ್ನು ಗುರು ನೋಡ್ತಾನೆ. ಅಶ್ವತ್ಥ ಪ್ರದಕ್ಷಿಣೆ ಮಾಡುವಂಥದ್ದು, ದತ್ತಾತ್ರೇಯರ ಸ್ತೋತ್ರಗಳನ್ನು ಪಠನೆ ಮಾಡುವಂಥದ್ದು, ಗುರುಗಳ ದರ್ಶನ ಮಾಡುವಂಥದ್ದು, ಇವೆಲ್ಲದೂ ಕೂಡ ಸಿಂಹರಾಶಿಯವರಿಗೆ ಯಾವುದೇ ಸಮಸ್ಯೆಗಳಿದ್ದರೂ ಕೂಡ ಪರಿಹಾರ ಸಿಗೋದಕ್ಕೆ ಅತ್ಯಂತ ಅವಶ್ಯಕವಾದಂತಹ ಪರಿಹಾರಗಳು ಆಗಿರುತ್ತೆ. ಆರೋಗ್ಯದ ಬಗ್ಗೆ ಗಮನ ಕೊಡಿ. ಸ್ನಾಯುಗಳು ಮತ್ತು ನರಗಳಿಗೆ ಸಂಬಂಧಪಡುವಂತಹ ಆರೋಗ್ಯ ಮತ್ತು ಕಾಲಿನ ಮೂಳೆಗಳಿಗೆ ಸಂಬಂಧಪಡುವಂತಹ ವಿಚಾರಗಳು ಹೆಚ್ಚಿನದಾಗಿ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತೆ. ಏನಾದರೂ ಬ್ಯಾಕ್ ಪೈನ್ ಅಥವಾ ಬೆನ್ನು ಹುರಿಯ ಸಮಸ್ಯೆಗಳು ಬರೋದಕ್ಕೂ ಕೂಡ ಕಾರಣವಾಗುತ್ತೆ. ಇದಕ್ಕೆಲ್ಲ ಪರಿಹಾರ ಲಕ್ಷ್ಮೀ ನರಸಿಂಹ ಮತ್ತು ಗುರುವಿನ ಆರಾಧನೆ ಮಾಡಿದರೆ ಪರಿಹಾರ ಆಗುತ್ತೆ. ದ್ವಿತೀಯ ಕುಟುಂಬ ವಾಕ್ಸ್ಥಾನಾಧಿಪತಿ ಬುಧ ಷಷ್ಠದಲ್ಲಿದ್ದಾನೆ. ಈ ಸಮಯದಲ್ಲಿ ಯಾವುದೇ ಇನ್ವೆಸ್ಟ್ಮೆಂಟ್ಗಳನ್ನು ಮಾಡಬೇಡಿ. ಸ್ವಲ್ಪ ವೆಯ್ಟ್ ಮಾಡಿ. ಹೊಸ ವರ್ಷದ ಪ್ರಾರಂಭ ಅಟ್ಲೀಸ್ಟ್ ಫೆಬ್ರವರಿ 26 ತನಕ ವೆಯ್ಟ್ ಮಾಡಿದರೆ ಖಂಡಿತ ಒಳ್ಳೆಯದಾಗುತ್ತೆ. ಏಕೆಂದರೆ ದ್ವಿತೀಯಾಧಿಪತಿ ಷಷ್ಠದಲ್ಲಿದ್ದಾನೆ. ಯಾವುದೇ ಶುಭ ಗ್ರಹಗಳ ದೃಷ್ಟಿ ಬೀಳೋದಿಲ್ಲ. ಅದೇ ರೀತಿಯಲ್ಲಿ ದ್ವಿತೀಯ ಭಾವದ ಮೇಲೆ ಶನಿ ದೃಷ್ಟಿ ಕೂಡ ಬೀಳ್ತಾ ಇರುತ್ತೆ. ಸೊ ಅಷ್ಟಮ ಶನಿಯ ಪ್ರಭಾವಗಳು ವಾಕ್ಯಗಳು ನಿಷ್ಠೂರ, ಅನವಶ್ಯಕ ಒಳ್ಳೆಯ ವಿಚಾರಗಳನ್ನು ತೆಗೆದುಕೊಂಡು ಹೋದರೂ ಕೂಡ ಕಲಹಗಳಾಗೋದಕ್ಕೆ ಕಾರಣ ಆಗುತ್ತೆ. ವಾಗ್ವಾದಗಳನ್ನು ಮಾಡಿಕೊಳ್ಬೇಡಿ. ಯಾವುದೇ ಇನ್ವೆಸ್ಟ್ಮೆಂಟ್ಗಳನ್ನು ಫೆಬ್ರವರಿ 26 ತನಕ ಮಾಡಬೇಡಿ. ತದನಂತರದಲ್ಲಿ ಖಂಡಿತ ಅನುಕೂಲ ಆಗುತ್ತೆ ಸಿಂಹರಾಶಿಯವರಿಗೆ. ಗುರುಬಲ ಇದೆ. ಜನವರಿ 15ರಿಂದ ಫೆಬ್ರವರಿ ತನಕ ಸ್ವಲ್ಪ ವೆಯ್ಟ್ ಮಾಡಿ. ಮುಂದೆ ಖಂಡಿತ ಅನುಕೂಲ ಆಗುತ್ತೆ. ಒಡಹುಟ್ಟುಗಳ ನಡುವೆ ಸಾಮರಸ್ಯ ಖಂಡಿತ ಅನುಕೂಲ ಆಗುತ್ತೆ. ಒಬ್ಬರಿಂದ ಒಬ್ಬರಿಗೆ ಸಹಾಯ ಆಗುವಂತಹ ಸಮಯ ಇದು. ಯಾವುದೇ ಸಮಸ್ಯೆಗಳು ಉಂಟಾಗೋದಿಲ್ಲ. ಬ್ಯಾಂಕ್ ಲೋನ್ಗಳನ್ನು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರೆ ಖಂಡಿತ ಸಿಗುತ್ತೆ. ಫೆಬ್ರವರಿ 26 ನಂತರದಲ್ಲಿ ಹಣಕಾಸಿನ ವಿಚಾರದಲ್ಲಿ ಸಿಂಹರಾಶಿಯವರು ತುಂಬ ಅನುಕೂಲಗಳನ್ನು ಕಾಣ್ತೀರ. ಚತುರ್ಥ ವಿದ್ಯೆ, ಮಾತೃ, ವಾಹನ, ಸುಖ, ಪ್ರಾಪರ್ಟಿ ಅನ್ನುವಂತಹ ಸ್ಥಾನಾಧಿಪತಿ ಕುಜ ಷಷ್ಠದಲ್ಲಿದ್ದಾನೆ. ಯಾವುದೇ ಪಾಪಗ್ರಹಗಳ ದೃಷ್ಟಿ ಬೀಳೋದಿಲ್ಲ. ಖಂಡಿತ ಶುಭ ಆಗುತ್ತೆ. ಯಾವುದಾದ್ರೂ ಹೊಸ ಪ್ರಾಪರ್ಟಿ ಖರೀದಿ ಮಾಡುವಂಥದ್ದಿದ್ದರೆ ಫೆಬ್ರವರಿ 26 ನಂತರ ಮಾಡಿದರೆ ಸಿಂಹರಾಶಿಯವರಿಗೆ ಖಂಡಿತ ಅನುಕೂಲ ಆಗುತ್ತೆ. ತಾಯಿಯ ಆರೋಗ್ಯದಲ್ಲೂ ಕೂಡ ಅಭಿವೃದ್ಧಿಯನ್ನು ಕಾಣ್ತೀರ. ವಿದ್ಯಾರ್ಜನೆ ಮಾಡುವಂತಹ ಮಕ್ಕಳಿಗೆ ಖಂಡಿತವಾಗಲೂ ಅನುಕೂಲ ಆಗುತ್ತೆ. ಅಷ್ಟಮದಲ್ಲಿರುವಂತಹ ಶನಿ ದೃಷ್ಟಿ ಪಂಚಮ ಭಾವದ ಮೇಲೆ ಬೀಳುವುದರಿಂದ ಮಕ್ಕಳ ಅಭಿವೃದ್ಧಿ ಮತ್ತು ಏಳಿಗೆಯ ಬಗ್ಗೆ ಸಿಂಹರಾಶಿಯವರಿಗೆ ಸ್ವಲ್ಪ ಟೆನ್ಷನ್ ಅನ್ನೋದು ಖಂಡಿತವಾಗ್ಲೂ ಇರುತ್ತೆ. ಯಾಕೆಂದರೆ ಸಪ್ತಮಾಧಿಪತಿ ಶನಿ ಅಷ್ಟಮ ಅಂದರೆ ದಾಂಪತ್ಯ ಜೀವನದಲ್ಲೂ ಕೂಡ ಸಣ್ಣ ಪುಟ್ಟ ಆರೋಗ್ಯ ಅಥವಾ ಮನಸ್ತಾಪಗಳು ಇದಕ್ಕೆ ಕಾರಣಗಳಿರುತ್ತೆ. ಅವನು ಜ್ಞಾನ ಮತ್ತು ಸಂತಾನ ಸ್ಥಾನದ ಮೇಲೆ ಶನಿ ದೃಷ್ಟಿ ಬೀಳೋದ್ರಿಂದ, ಅದು ಕೂಡ ಅಷ್ಟಮದಿಂದ ಬೀಳೋದ್ರಿಂದ ಸಂತಾನ ಮತ್ತು ಮಕ್ಕಳ ಅಭಿವೃದ್ಧಿ, ಆರೋಗ್ಯ ಇಂತಹ ವಿಚಾರಗಳು ಕೂಡ ಸಿಂಹರಾಶಿಯವರಿಗೆ ಸ್ವಲ್ಪ ಟೆನ್ಷನನ್ನು ಕೊಡುತ್ತೆ. ಈ ಸಂಬಂಧಿತ ವಿಚಾರಗಳ ಬಗ್ಗೆ ಏನಾದರೂ ಸಿಂಹರಾಶಿಯವರಿಗೆ ಸಮಸ್ಯೆಗಳಿದ್ದರೆ ತಿಂಗಳಿಗೊಮ್ಮೆ ಈಶ್ವರನಿಗೆ ರುದ್ರಾಭಿಷೇಕ ಮಾಡಿಸಿ ಖಂಡಿತ ಒಳ್ಳೆಯದಾಗುತ್ತೆ. ಸಾಧ್ಯವಾಗದಿದ್ದರೆ 3 ತಿಂಗಳಿಗೊಮ್ಮೆ ಆದರೂ ಮಾಡಿ. ಏಕೆಂದರೆ ಶನಿ ಇನ್ನೂ 1.25 ವರ್ಷಗಳ ಕಾಲ ಅಷ್ಟಮ ಭಾವದಲ್ಲೇ ಇರ್ತಾನೆ. ಇದಕ್ಕೆ ಒಂದು ಪರಿಹಾರ ಮಾಡಿಕೊಳ್ಳೋದು, ಹನುಮಾನ್ ಚಾಲಿಸ ಕೇಳುವಂಥದ್ದು ಅಥವಾ ಓದುವಂಥದ್ದು ಖಂಡಿತ ಅನುಕೂಲ ಆಗುತ್ತೆ. ರಾಮರಕ್ಷಾ ಸ್ತೋತ್ರಗಳನ್ನು ಪಠನೆ ಮಾಡಿ ರಾಮನ ಆರಾಧನೆ ಮಾಡಿದರೆ ಖಂಡಿತ ಶುಭ ಆಗುತ್ತೆ. ಈ ಎಲ್ಲ ಒಂದು ಸಣ್ಣ ಪರಿಹಾರ ಸಿಂಹರಾಶಿಯವರಿಗೆ ದೊಡ್ಡ ಪ್ರಮಾಣದ ಅನುಕೂಲಗಳನ್ನು ಕೊಡುತ್ತೆ. ಸಿಂಹರಾಶಿಯವರಿಗೆ ಯಾವುದೇ ಶತ್ರುಬಾಧೆಗಳಿರುವುದಿಲ್ಲ. 2026 ಸಂಪೂರ್ಣ ಶುಭ ಫಲಗಳನ್ನು ಕಾಣ್ತೀರಾ. ಗುರು ಜೂನ್ 1ನೇ ತಾರೀಕು ಬದಲಾಗುವಂಥದ್ದು ಕೂಡ ಸಿಂಹರಾಶಿಯವರಿಗೆ ಅನುಕೂಲ ಆಗುತ್ತೆ. ಏಕೆಂದರೆ ಅಷ್ಟಮದಲ್ಲಿರುವ ಶನಿ ಮೇಲೆ ಗುರುದೃಷ್ಟಿ ಬೀಳುತ್ತೆ. ಗುರು ಉಚ್ಚ ಕ್ಷೇತ್ರದಲ್ಲಿ ಕೂತು ಶನಿಯನ್ನು ನೋಡ್ತಾನೆ. ಒಂದು ಕಾಂಪ್ರಮೈಸ್ ಅನ್ನೋದು ಸಿಗುತ್ತೆ. ಸಿಂಹರಾಶಿಯವರು ಸ್ವಲ್ಪ ಉತ್ತಮ ಸ್ಥಿತಿಗಳನ್ನು ಕಾಣೋದಕ್ಕೆ ಸಾಧ್ಯ ಆಗುತ್ತೆ. ದಾಂಪತ್ಯದಲ್ಲಿ ಸ್ವಲ್ಪ ಆರೋಗ್ಯದ ಬಗ್ಗೆ ಗಮನ ಕೊಟ್ಟರೆ ಉಳಿದಂತೆ ಯಾವುದೇ ಸಮಸ್ಯೆಗಳಿಲ್ಲ. ವಿವಾಹದ ಅಂಚಿನಲ್ಲಿರುವಂಥವರಿಗೆ ಅದ್ಭುತವಾದಂತಹ ಸಮಯ. ಇದನ್ನು ಕಳ್ಕೊಳ್ಬೇಡಿ. ಏಕೆಂದರೆ
ಲಾಭಸ್ಥಾನದಲ್ಲಿ ಗುರುಬಲ ಉಂಟಾಗುವಂಥದ್ದು 12 ವರ್ಷಕ್ಕೊಮ್ಮೆ ಮಾತ್ರ. ಸಿಂಹರಾಶಿಯವರಿಗೆ ಇದರ ಫಲಾಫಲಗಳು ಬಹಳ ಅನುಕೂಲಗಳನ್ನು ಮಾಡಿಕೊಡುತ್ತೆ. ಗುರುವಿನ ಆರಾಧನೆ ಮಾಡಿದರೆ ದಾಂಪತ್ಯದಲ್ಲಿ ಆರೋಗ್ಯ ಮತ್ತು ಸಾಮರಸ್ಯ ಚೆನ್ನಾಗಿರುತ್ತೆ. ಹಣಕಾಸಿನಲ್ಲಿ ಅಭಿವೃದ್ಧಿಯನ್ನು ಕಾಣ್ತೀರಾ. ಮಕ್ಕಳಿಗೂ ಕೂಡ ವಿದ್ಯೆ, ಉದ್ಯೋಗದಲ್ಲಿ ಅಭಿವೃದ್ಧಿ, ವಿವಾಹ ಇಂತಹ ಶುಭ ಕಾರ್ಯಗಳಿಗೆ ಅನುಕೂಲ ಆಗುತ್ತೆ. ಸಂತಾನಕ್ಕೂ ಕೂಡ ಶುಭ ಫಲಗಳನ್ನು ಕೊಡ್ತಾನೆ. ಸೊ ಗುರು ಲಾಭದಲ್ಲಿ ಕೂತು ಈ ಎಲ್ಲ ಉತ್ತಮ ಸ್ಥಾನಗಳನ್ನು ನೋಡುವಂಥದ್ದು ಖಂಡಿತ ಅನುಕೂಲ ಆಗುತ್ತೆ. ಟೆನ್ಷನ್ಗಳನ್ನು ಖಂಡಿತ ಕಡಿಮೆ ಮಾಡ್ತಾನೆ ಗುರು. ಮುಂದಿನ ದಿನಗಳಲ್ಲಿ ಗುರುದೃಷ್ಟಿ ಶನಿ ಮೇಲೆ ಬಿದ್ದಾಗ ಅಷ್ಟಮ ಶನಿಯ ಪ್ರಭಾವಗಳು ಕೂಡ ಜೂನ್ 1ನೇ ತಾರೀಕಿನಿಂದ ಬಹಳಷ್ಟು ಕಡಿಮೆ ಆಗುತ್ತೆ ಸಿಂಹರಾಶಿಯವರಿಗೆ. ಇನ್ನು ಭಾಗ್ಯಾಧಿಪತಿಯಾದಂತಹ ಕುಜ ಉಚ್ಚ ಕ್ಷೇತ್ರದಲ್ಲಿರ್ತಾನೆ. ಪಿತೃವಿನ ಒಂದು ಅನುಗ್ರಹ, ಆಶೀರ್ವಾದ ಖಂಡಿತ ಶುಭವಾಗುತ್ತೆ. ಭಾಗ್ಯೋದಯಗಳನ್ನು ಕಾಣ್ತೀರಾ. ಹಣಕಾಸು ಮತ್ತು ಪ್ರಾಪರ್ಟಿ, ವಾಹನ ಖರೀದಿ ಮಾಡುವಂತಹ ವಿಚಾರಗಳು ಸಿಂಹರಾಶಿಯವರಿಗೆ ಬಹಳಷ್ಟು ಅಭಿವೃದ್ಧಿಯನ್ನು ಕೊಡುತ್ತೆ. ಕರ್ಮ ಉದ್ಯೋಗ ಸ್ಥಾನಾಧಿಪತಿ ಶುಕ್ರ ಷಷ್ಠದಲ್ಲಿದ್ದಾನೆ. ಸಿಂಹರಾಶಿಯವರಿಗೆ ಇದು ಒಂದೇ ಸ್ವಲ್ಪ ಟೆನ್ಷನ್ ಕೊಡುವಂಥದ್ದು. ಉದ್ಯೋಗ ಚೆನ್ನಾಗಿರುತ್ತೆ, ಆದರೆ ಟೆನ್ಷನ್ ಸ್ವಲ್ಪ ಜಾಸ್ತಿ ಇರುತ್ತೆ. ಏನಾದರೂ ಸಿಂಹರಾಶಿಯವರು ಉದ್ಯೋಗದ ಪರಿವರ್ತನೆಗಳನ್ನು ಏನಾದರೂ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದರೆ ಫೆಬ್ರವರಿ 26ರ ತನಕ ವೆಯ್ಟ್ ಮಾಡಿದರೆ ಮುಂದೆ ಖಂಡಿತ ಒಳ್ಳೆಯದಾಗುತ್ತೆ. ಸೊ ಜನವರಿ 15ರಿಂದ ಫೆಬ್ರವರಿ 26ರ ತನಕ ಉದ್ಯೋಗದ ಕ್ಷೇತ್ರದಲ್ಲಿ ಸಿಂಹರಾಶಿಯವರು ಯಾವುದೇ ಪರಿವರ್ತನೆಗಳನ್ನು ಮಾಡದೇ ಇದ್ದರೆ ಒಳ್ಳೆಯದಾಗತ್ತೆ. ಏಕೆಂದರೆ ಕರ್ಮಸ್ಥಾನದ ಮೇಲೆ ಶನಿ ದೃಷ್ಟಿ ಬೀಳ್ತಾ ಇದೆ. ಸೊ ಶನಿ ಅಷ್ಟಮ ಭಾವದಲ್ಲಿ ಕೂತು ಒಂದು ಕರ್ಮ ಉದ್ಯೋಗ ಕ್ಷೇತ್ರವನ್ನು ನೋಡ್ತಾನೆ, ಇನ್ನೊಂದು ಸಂತಾನ ಕ್ಷೇತ್ರವನ್ನು ನೋಡ್ತಾನೆ. ದಂಪತಿಗಳ ನಡುವೆ ಆರೋಗ್ಯ, ಇದು 3 ಕ್ಷೇತ್ರಗಳು ಶನಿಗೆ ರಿಲೇಟೆಡ್ ಆಗಿರುವಂಥದ್ದು. ಸೊ ಹಾಗಾಗಿ ಈ 3 ಕ್ಷೇತ್ರಗಳ ಬಗ್ಗೆ ಹೆಚ್ಚಿನ ಗಮನ ಕೊಡಿ. ಈಶ್ವರನಿಗೆ ಸಂಬಂಧಪಡುವ ಸ್ತೋತ್ರ ಪಠನೆ ಮಾಡಿ, ಹನುಮಾನ್ ಚಾಲೀಸ ಕೇಳಿ, ಖಂಡಿತ ಶುಭ ಆಗುತ್ತೆ. ಸಿಂಹರಾಶಿಯವರಿಗೆ ಲಾಭಾಧಿಪತಿಯಾದಂತಹ ಬುಧನು ಕೂಡ ಷಷ್ಠದಲ್ಲಿದ್ದಾನೆ. ಹೊಸ ಸ್ನೇಹಿತರನ್ನು ಮಾಡ್ಕೊಳ್ಬೇಡಿ. ಈ ಸಮಯದಲ್ಲಿ ಯಾವುದೇ ಇನ್ವೆಸ್ಟ್ಮೆಂಟ್ಗಳನ್ನು ಖಂಡಿತವಾಗ್ಲೂ ಮಾಡಬೇಡಿ. ಫೆಬ್ರವರಿ 26ರ ನಂತರದಲ್ಲಿ ಸಿಂಹರಾಶಿಯವರು ಬಹಳಷ್ಟು ಅನುಕೂಲಗಳನ್ನು ನೋಡ್ತೀರಾ. ಅಲ್ಲಿಯ ತನಕ ಸ್ವಲ್ಪ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನ ಕೊಡಿ. ಜನ್ಮರಾಶಿಯಲ್ಲಿರುವಂತಹ ಕೇತುವಿನ ಮೇಲೆ ಕುಜನ ದೃಷ್ಟಿ ಬೀಳುತ್ತೆ. ಬ್ಯಾಕ್ ಪೇಯ್ನ್, ಬೆನ್ನು ಹುರಿಯ ಸಮಸ್ಯೆಗಳು, ಹೊಟ್ಟೆಗೆ ಸಂಬಂಧಪಡುವಂತಹ ಆರೋಗ್ಯ, ಜೀರ್ಣಕ್ರಿಯೆ, ಡೈಜೆಷನ್, ಸಣ್ಣ ಪುಟ್ಟ ಸ್ಕಿನ್ ಅಲರ್ಜಿಗಳು ಮತ್ತು ಕಾಲಿನ ಮೂಳೆಗಳು ಮತ್ತು ನರಗಳಿಗೆ ಸಂಬಂಧಪಡುವಂತಹ ಆರೋಗ್ಯ, ಇದರ ಬಗ್ಗೆ ಗಮನ ಕೊಡಬೇಕು. ಇದಕ್ಕೆ ಪರಿಹಾರ ಸಣ್ಣದಾಗಿ ಮಾಡಿದರೆ ಸಾಕಾಗುತ್ತೆ. ಈಶ್ವರನ ದರ್ಶನ ಮಾಡಿ. ಯಾವುದಾದ್ರೂ 3 ತಿಂಗಳಿಗೊಮ್ಮೆ ಒಂದು ಸೋಮವಾರದ ದಿವಸ ಈಶ್ವರನಿಗೆ ರುದ್ರಾಭಿಷೇಕ ಮಾಡಿ. ಜೂನ್ 1ರ ನಂತರ ಇದೆಲ್ಲದೂ ಕೂಡ ಪರಿಹಾರ ಆಗುತ್ತೆ ಸಿಂಹರಾಶಿಯವರಿಗೆ. ವ್ಯಯಾಧಿಪತಿ ವ್ಯಯಸ್ಥಾನದ ಮೇಲೆ ಯಾವುದೇ ಪಾಪಗ್ರಹಗಳ ದೃಷ್ಟಿ ಬೀಳೋದಿಲ್ಲ. ಗುರು ಲಾಭದಲ್ಲಿದ್ದಾನೆ. ಸಿಂಹರಾಶಿಯವರಿಗೆ ಗುರುಬಲ ಒಂದೇ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ. ಗುರುವಿನ ದರ್ಶನ ಮಾಡಿ, ದತ್ತಾತ್ರೇಯರ ಸ್ತೋತ್ರಗಳನ್ನು ಪಠನೆ ಮಾಡಿ, ಖಂಡಿತ ಶುಭ ಆಗುತ್ತೆ. ಆಂಗ್ಲ ಹೊಸ ವರ್ಷ 2026 ಸಿಂಹರಾಶಿಯವರಿಗೆ ಖಂಡಿತ ಶುಭ ಫಲಗಳನ್ನೇ ಕೊಡಲಿ. ಜೂನಲ್ಲಿ ಒಮ್ಮೆ ಗುರು ಉಚ್ಚಕ್ಷೇತ್ರಕ್ಕೆ ಬರ್ತಾನೆ. ಅಕ್ಟೋಬರಲ್ಲಿ ಗುರು ಜನ್ಮರಾಶಿಗೆ ಬರ್ತಾನೆ. ಈಗ ಏಕಾದಶದಲ್ಲಿದ್ದಾನೆ. ಇನ್ನೊಂದು 3-4 ವರ್ಷಗಳ ಕಾಲ ಸಿಂಹರಾಶಿಯವರಿಗೆ ಗುರು ಒಂದು ಉತ್ತಮ ಸ್ಥಾನದಲ್ಲೇ ಸಂಚಾರ ಮಾಡ್ತಾನೆ. ಖಂಡಿತ ಶುಭ ಫಲಗಳನ್ನು ಕೊಡ್ತಾನೆ. ಎಲ್ಲ ನವಗ್ರಹಗಳು ಕೂಡ ಸಿಂಹರಾಶಿಯವರಿಗೆ ಶುಭ ಫಲಗಳನ್ನೇ ಕೊಡಲಿ. ಶ್ರೀ ಶಾರದಾ ಪರಮೇಶ್ವರಿಯ ಸಂಪೂರ್ಣ ಅನುಗ್ರಹ ಎಲ್ಲ ನನ್ನ ವೀಕ್ಷಕ ಬಂಧುಗಳ ಮೇಲಿರಲಿ. ಶುಭವಾಗಲಿ ವೀಕ್ಷಕರು.